ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ನವೋನ್ನತಿ ಎಜುಕೇಷನ್ ಚಾನಲ್. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ PSTR, GPSTR, HSTRನಲ್ಲಿ ಕಂಪ್ಯೂಟರ್ ವಿಷಯವನ್ನು ಸೇರಿಸಲಾಗಿದೆ. ಅದರಲ್ಲೂ PSTRನಲ್ಲಿ 25 ಅಂಕಗಳಿಗೆ ಕಂಪ್ಯೂಟರ್ ವಿಷಯದ ಪ್ರಶ್ನೋತ್ತರಗಳು ಇರೋದ್ರಿಂದ ಈ ಒಂದು ವಿಷಯಕ್ಕೆ ಹೆಚ್ಚಿನ ಒತ್ತನ್ನು ನೀಡಲೇಬೇಕಾಗಿದೆ. ಸೊ ನಮ್ಮ ನವೋನ್ನತಿ ಚಾನಲ್ ಇದೆಯಲ್ಲ, ಇದು ಕಂಪ್ಯೂಟರ್ನ ಅಧ್ಯಾಯವಾರು ಪ್ರಶ್ನೋತ್ತರ ಸರಣಿಗಳನ್ನು ಪ್ರಾರಂಭ ಮಾಡಿದೆ. ಫ್ರೆಂಡ್ಸ್, ಒಂದು ಅಧ್ಯಾಯದಲ್ಲಿ ಹೇಗೆಲ್ಲ ಪ್ರಶ್ನೆಗಳು ಬರಬಹುದು ಮತ್ತು ಒಂದು ಅಧ್ಯಾಯದಲ್ಲಿ ಏನೆಲ್ಲ ಮಾಹಿತಿ ಇರಬೇಕು ಅಂತ ಗಮನದಲ್ಲಿಟ್ಕೊಂಡು ಈ ವಿಡಿಯೋಗಳನ್ನ ನಿಮಗೆ ಕೊಡ್ತಾ ಹೋಗ್ತೇವೆ. ಹಾಗಾದರೆ ಫ್ರೆಂಡ್ಸ್, ತರಗತಿ ಪ್ರಾರಂಭ ಮಾಡೋಣವಾ? ತರಗತಿ ಪ್ರಾರಂಭ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಹಾಗಾದರೆ ಮೊದಲನೇ ಪ್ರಶ್ನೆನ ನೋಡೋಣ. ಮೊದಲನೇ ಪ್ರಶ್ನೆ, ಕಂಪ್ಯೂಟರ್ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಕಂಪ್ಯೂಟರ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಕಂಪ್ಯೂಟರೇ ಎಂಬ ಪದದಿಂದ ಬಂದಿದೆ. ಕಂಪ್ಯೂಟರೇ ಎಂದರೆ ಇಂಗ್ಲೀಷ್ನಲ್ಲಿ ಕಂಪ್ಯೂಟ್, ಕ್ಯಾಲ್ಕುಲೇಟ್, ಸಮ್ ಅಪ್ ಎಂದರ್ಥ. ಕನ್ನಡದಲ್ಲಿ ಲೆಕ್ಕಾಚಾರ, ಗಣನೆ. ಕ್ಯಾಲ್ಕುಲೇಟ್ ಮಾಡೋದು, ಸಮ್ ಅಪ್ ಮಾಡೋದು, ಕನ್ನಡದಲ್ಲಿ ಬಂದರೆ ಲೆಕ್ಕಾಚಾರ ಮಾಡು, ಗಣನೆ ಮಾಡು, ಇದು ಕಂಪ್ಯೂಟರ್ ಎಂಬ ಪದದ ಅರ್ಥ ಆಗಿದೆ. ಓಕೆನಾ? ಎರಡನೇ ಪ್ರಶ್ನೆಗೆ ಹೋಗೋಣವಾ? ಎರಡನೇ ಪ್ರಶ್ನೆ ಹೀಗಿದೆ, EDP ಎಂದರೇನು? ಕಂಪ್ಯೂಟರನ್ನು EDP ಎಂದೂ ಕರೆಯುತ್ತಾರೆ. EDP ಎಂದರೆ ಎಲೆಕ್ಟ್ರಾನಿಕ್ ಡಾಟಾ ಪ್ರೊಸೆಸಿಂಗ್. ಕನ್ನಡದಲ್ಲಿ ಆಗಮ ಸಂಸ್ಕರಣೆ ನಿಗಮ ವಿದ್ಯುನ್ಮಾನ ಯಂತ್ರ ಅಂತೇಳಿ ಕರೀತಾರೆ. ಫ್ರೆಂಡ್ಸ್, ಏನಿಲ್ಲ, ಈ ಇಮೇಜ್ನ ನೋಡಿ. ಪ್ರತಿಯೊಂದು ಕಂಪ್ಯೂಟರ್ಗಳು ಕೂಡ ಒಂದು ಮಾದರಿನಲ್ಲಿ ಕೆಲಸ ಮಾಡುತ್ತೆ. ಅದು ಯಾವುದು ಮಾದರಿ ಅಂತ ಹೇಳಿದ್ರೆ ಇನ್ಪುಟ್, ಪ್ರೊಸೆಸಿಂಗ್, ಔಟ್ಪುಟ್. ಎಲ್ಲ ಕಂಪ್ಯೂಟರ್ಗಳು ಕೂಡ ಇದೇ ಮಾದರಿನಲ್ಲಿ ಕೆಲಸ ಮಾಡುತ್ತೆ. ಏನಂಗಂದರೆ ಇನ್ಪುಟ್ ಅಂತ ಹೇಳಿದ್ರೆ ಇನ್ಪುಟ್ ಸಾಧನವಾದ ಇಲ್ಲಿ ಕೀಬೋರ್ಡ್ನ ಬಳಸ್ಕೊಂಡು ನಾವು 2+4 ಅಂತ ಹೇಳಿ ಕೊಡ್ತೀವಿ. ಅದು CPU ಏನಾಗುತ್ತೆ, ಪ್ರೋಸೆಸ್ ನಡೆಯುತ್ತೆ. ಏನು ಪ್ರೋಸೆಸ್ ನಡೆಯುತ್ತೆ? 2+4 ಎಷ್ಟು ಅಂತೇಳಿ CPU ಪ್ರೋಸೆಸ್ ನಡೆದು, ಯಾಕೆ CPU ಮೆದುಳು ಅಂತ ಹೇಳಿ ಕರಿತೀವಲ್ಲ, ಯಾಕೆ ಅಂದರೆ ಅಲ್ಲಿ ಪ್ರೊಸೆಸಿಂಗ್ ನಡೆಯುತ್ತೆ. ನಮಗೇನು ಆನ್ಸರ್ ಬೇಕು ಅನ್ನೋದನ್ನು ಆ CPU ಕೊಡ್ತಾ ಹೋಗುತ್ತೆ. ಸೊ ಆ CPU ಏನು ಮಾಡುತ್ತೆ, 2+4 = 6 ಅಂತ ಹೇಳಿ ಔಟ್ಪುಟ್ಗೆ ಕೊಡುತ್ತೆ. ಈ ಔಟ್ಪುಟ್ಗಳು ಏನು ಮಾಡುತ್ತೆ, ನಮಗೆ ಮಾಹಿತಿನ ತೋರಿಸ್ತಾ ಹೋಗುತ್ತೆ. ಈ ರೀತಿಯಲ್ಲಿ ಪ್ರತಿಯೊಂದು ಕಂಪ್ಯೂಟರ್ಗಳು ವರ್ಕ್ ಮಾಡ್ತಾ ಹೋಗ್ತವೆ. ಓಕೆನಾ? ಮೂರನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಡಿವೈಸ್ ಆಗಿಲ್ಲ? ಪ್ರಿಂಟರ್, ಸ್ಪೀಕರ್, ಮೌಸ್, ಮಾನಿಟರ್. ಫ್ರೆಂಡ್ಸ್, ಈ ಪ್ರಶ್ನೆಗೆ ಉತ್ತರ ಬಂದು ಮೌಸ್ ಆಗಿರುತ್ತೆ. ಯಾಕೆ ಅಂತಂದರೆ ಕೆಳಗಡೆ ನೋಡ್ತಾ ಹೋಗಿ ಇಮೇಜಲ್ಲಿ ಇನ್ಪುಟ್ ಡಿವೈಸ್ ಮತ್ತು ಔಟ್ಪುಟ್ ಡಿವೈಸ್ ಅಂತೇಳಿ ಕೊಟ್ಟಿದ್ದೀನಿ ಇಲ್ಲಿ. ಫ್ರೆಂಡ್ಸ್, ಏನಿಲ್ಲ, ಇವೆರಡಕ್ಕೂ ಡಿಫ್ರೆನ್ಸ್ ಏನು ಮತ್ತು ಯಾವ್ಯಾವ್ದು ಇನ್ಪುಟ್ ಡಿವೈಸು ಯಾವ್ಯಾವ್ದು ಔಟ್ಪುಟ್ ಡಿವೈಸ್ ಅಂತ ನೋಡ್ತಾ ಹೋಗಿ. ಕೀಬೋರ್ಡ್, ಮೌಸ್, ಸ್ಕ್ಯಾನರ್, ಟ್ರ್ಯಾಕ್ ಬಾಲ್, ಲೈಟ್ ಪೆನ್, ಜಾಯ್ಸ್ಟಿಕ್, ಮ್ಯಾಗ್ನೆಟಿಕ್ ಟೇಪ್ ಇವು ಬಂದು ಇನ್ಪುಟ್ ಡಿವೈಸಸ್ಗಳಾಗಿದೆ. ಔಟ್ಪುಟ್ ಡಿವೈಸಸ್ ಬಂದು ಪ್ರಿಂಟರ್, ಮಾನಿಟರ್, ಸ್ಪೀಕರ್, ಹೆಡ್ಫೋನ್ ಮತ್ತು ಪ್ರೊಜೆಕ್ಟರು. ಓಕೆನಾ? ಇದು ಯಾವುದು ನಿಮಗೆ ಗೊತ್ತಿಲ್ಲ, ನೋಡಿಲ್ಲ ಅನ್ಕೋತಿರೋ ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ, ಖಂಡಿತ ಸಿಗುತ್ತೆ. ಅಲ್ಲಿ ನೋಡಿ ತಿಳ್ಕೊಳ್ಳಿ. ಮತ್ತು ಔಟ್ಪುಟ್ ಡಿವೈಸಸ್ ಏನಂತಂದರೆ ನಮಗೇನು ಮಾಹಿತಿನ ಬೇಕು ಅದನ್ನು ಕೊಡ್ತಾ ಹೋಗ್ತವೆ. ಸೊ ಅದಕ್ಕೆ ಔಟ್ಪುಟ್ ಡಿವೈಸ್ ಅಂತೇಳಿ ಕರಿತಾ ಹೋಗ್ತೀವಿ. ಮುಂದಿನ ಪ್ರಶ್ನೆ, ಕಂಪ್ಯೂಟರ್ನ ಪಿತಾಮಹ ಯಾರು? ಫ್ರೆಂಡ್ಸ್, ಈ ಪ್ರಶ್ನೆ ತುಂಬ ಹಳೇದಾಗ್ಬಿಟ್ಟಿದೆ ಅಲ್ವಾ? ಆದರೆ ಈಗ ಈ ಥರ ಕೇಳಲ್ಲ. ಯಾವ ಥರ ಕೇಳ್ತಾರೆ ಅಂತ ಹೇಳಿದ್ರೆ ವಿಶ್ಲೇಷಣಾತ್ಮಕ ಮತ್ತು ವಿಭೇದಾತ್ಮಕ ಕಂಪ್ಯೂಟರ್ನ ಪಿತಾಮಹ ಯಾರು ಅಂತ ಕೇಳಬಹುದು. ಈಗ ಟ್ರೆಂಡ್ ಚೇಂಜ್ ಆಗಿದೆ ಅಲ್ವಾ? ಟ್ರೆಂಡಿಗೆ ತಕ್ಕನಾಗಿ ನಾವು ಓದಬೇಕಾಗುತ್ತೆ. ಸೊ ಈ ಪ್ರಶ್ನೆಗೂ ಉತ್ತರ ಬಂದು ಚಾರ್ಲ್ಸ್ ಬ್ಯಾಬೇಜ್ ಆಗಿರ್ತಾರೆ. ಸೊ ನೀವು ಹೊಸ ಹೊಸ ವಿಷಯಗಳನ್ನ ತಿಳ್ಕೊಬೇಕೆ ಹೊರತು ಹಳೆ ವಿಷಯನ ಹೇಳ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಓಕೆನಾ? ಕಂಪ್ಯೂಟರ್ನ ಪಿತಾಮಹ ಚಾರ್ಲ್ಸ್ ಬ್ಯಾಬೇಜ್. ಅದೇ ಥರ ವಿಶ್ಲೇಷಣಾತ್ಮಕ ಮತ್ತು ವಿಭೇದಾತ್ಮಕ ಕಂಪ್ಯೂಟರ್ನ ಪಿತಾಮಹ ಕೂಡ ಯಾರಾಗಿರ್ತಾರೆ? ಚಾರ್ಲ್ಸ್ ಬ್ಯಾಬೇಜ್ ಆಗಿರ್ತಾರೆ. ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ, ಭಾರತದ ಮೊದಲ ಕಂಪ್ಯೂಟರ್ ಸಾಕ್ಷರತಾ ಜಿಲ್ಲೆ ಯಾವುದು? ಉತ್ತರ ಬಂದು ಕೇರಳ ರಾಜ್ಯದ ಯಲ್ಲಾಪುರಂ ಜಿಲ್ಲೆ. ಇದಕ್ಕೇನು ವಿವರಣೆ ಅವಶ್ಯಕತೆ ಇಲ್ಲ. 6ನೇ ಪ್ರಶ್ನೆ, ಪ್ರಪಂಚದ ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಯಾವುದು? ಉತ್ತರ ಬಂದು ಎನಿಹ್ಯಾಕ್. ಎನಿಹ್ಯಾಕ್ ಫುಲ್ ಫಾರ್ಮ್ ಏನಂಗಾದರೆ ಎಲೆಕ್ಟ್ರಾನಿಕ್ ನ್ಯೂಮೆರಿಕಲ್ ಇಂಟಿಗ್ರೇಟರ್ ಆ್ಯಂಡ್ ಕಂಪ್ಯೂಟರ್ ಅಂತ ಹೇಳಿ. ಫ್ರೆಂಡ್ಸ್, ಇದ್ರ ಜೊತೆಗೆ ಇಲ್ಲಿ ಎನಿಹ್ಯಾಕ್, ಎಡಿವ್ಯಾಕ್, ಎಡಿಸ್ಯಾಕ್ ಆ್ಯಂಡ್ ಯೂನಿವ್ಯಾಕ್ ಅಂತ ಹೇಳಿ ಬರುತ್ತೆ. ಇದೇನು ಅಂತೇಳಿ ನಾನು ಮುಂದಿನ ಸ್ಲೈಡ್ಸ್ಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ಓಕೆನಾ? ಮುಂದಿನ ಪ್ರಶ್ನೆ ನೋಡೋಣ. 7ನೇ ಪ್ರಶ್ನೆ, ಅಬ್ಯಾಕಸ್ ಅಥವಾ ಮಣಿಕಟ್ಟನ್ನು ಮೊದಲು ಕಂಡುಹಿಡಿದವರು ಯಾರು?
ಮೊದಲು ಕಂಡುಹಿಡಿದವರು ಯಾರು ಅಂತ ಹೇಳಿದ್ರೆ ಚೀನಿಯರು. ಓಕೆನಾ, ಫಸ್ಟ್ ಕಂಡುಹಿಡಿದಿದ್ದೆ ಅವರು. ಇದೊಂದು ಕ್ಯಾಲ್ಕುಲೇಟ್ ಡಿವೈಸ್ ಆಗಿರುತ್ತೆ. ಸೊ ನೋಡ್ತಾ ಹೋಗಿ. ಮುಂದಿನ ಪ್ರಶ್ನೆ ನೋಡೋಣ. 8ನೇ ಪ್ರಶ್ನೆ. ಮೊಟ್ಟ ಮೊದಲ ಬಾರಿಗೆ ಪ್ರೋಗ್ರಾಮ್ ಬರೆದ ಮಹಿಳೆ ಯಾರು? ಫ್ರೆಂಡ್ಸ್, ಇದಕ್ಕೆ ಉತ್ತರ ಬಂದು ಲೇಡಿ ಅದಾ ಲವ್ಲೇಸ್ ಅಂತ ಅವ್ರ ಹೆಸರು. ಒಬ್ಬರು ಲೇಡಿ. ಇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಚಾರ್ಲ್ಸ್ ಬ್ಯಾಬೇಜ್ ಅವರು ಕಂಡುಹಿಡಿದಂತಹ ಡಿಫ್ರೆನ್ಷಿಯಲ್ ಆ್ಯಂಡ್ ಅನಾಲಿಟಿಕಲ್ ಎಂಜಿನ್ ಅನ್ನೋ ಒಂದು ಕಂಪ್ಯೂಟರ್ಗೆ ಮೊದಲ ಬಾರಿಗೆ ಪ್ರೋಗ್ರಾಮನ್ನು ಬರೀತಾರೆ. ನಿಮಗೆ ಹಿಂದಿನ ಸ್ಲೈಡಲ್ಲಿ ಹೇಳಿದೆ ನೋಡಿ, ವಿಭೇದಾತ್ಮಕ ಮತ್ತು ವಿಶ್ಲೇಷಣಾತ್ಮಕ ಕಂಪ್ಯೂಟರ್ ಅಂತ ಹೇಳಿ. ಅದನ್ನು ಇಂಗ್ಲೀಷಲ್ಲಿ ಡಿಫ್ರೆನ್ಷಿಯಲ್ ಆ್ಯಂಡ್ ಅನಾಲಿಟಿಕಲ್ ಎಂಜಿನ್ ಅಂತ ಹೇಳಿ ಕರೀತಾರೆ. ಅದೇ ಕಂಪ್ಯೂಟರ್ಗೆ ಇವರು ಮೊದಲು ಪ್ರೋಗ್ರಾಮನ್ನು ಬರೀತಾರೆ. ಯಾರು? ಲೇಡಿ ಅದಾ ಲವ್ಲೇಸ್ ಅಂತ ಹೇಳಿ. ಓಕೆನಾ, ನಾನಿಲ್ಲಿ ಹಾಕ್ಕೊಂಡಿರೋವಂತಹ ಪ್ರತಿಯೊಂದು ಪ್ರಶ್ನೆಗಳು ನಿಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗ್ತವೆ. ಸೊ ಗಮನ ಇಟ್ಟು ನೋಡ್ತಾ ಹೋಗಿ. ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ. IC ಚಿಪ್ನೊಂದಿಗೆ ಮೊದಲು ನಿರ್ಮಿಸಲಾದ ಡಿಜಿಟಲ್ ಕಂಪ್ಯೂಟರ್ ಯಾವುದು? ಫ್ರೆಂಡ್ಸ್, ಇದಕ್ಕೆ ಉತ್ತರ ಬಂದು IBM 360 ಅಂತ ಹೇಳಿ. ಈ IBM 360 ಅನ್ನೋ ಒಂದು ಕಂಪ್ಯೂಟರ್ನ ತಯಾರು ಮಾಡಿದ್ದು ಅಮೆರಿಕ ದೇಶದವರು. ಯಾವಾಗ ಅಂತ ಹೇಳಿದ್ರೆ 3ನೇ ತಲೆಮಾರಿನ ಕಂಪ್ಯೂಟರ್ನ ಕಾಲಘಟ್ಟದಲ್ಲಿ 1961 to 1973ವರೆಗೆ ಈ ಕಾಲಘಟ್ಟ ಇರುತ್ತೆ. 3rd ಜನರೇಷನ್ ಆಫ್ ಕಂಪ್ಯೂಟರ್ದು. ಈ ಒಂದು ಕಂಪ್ಯೂಟರ್ನಲ್ಲಿ ಅಂದರೆ IBM 360 ಇದೆಯಲ್ಲ, ಈ ಕಂಪ್ಯೂಟರ್ನಲ್ಲಿ ಯಾವ ಪ್ರೋಗ್ರಾಮ್ ಲ್ಯಾಂಗ್ವೇಜ್ನ ಬಳಸಲಾಗಿದೆ ಅಂತ ಹೇಳಿದ್ರೆ C ಮತ್ತು C++. C ಅಂತ ಹೇಳಿದ್ರೆ ಕೋಬಾಲ್ ಅಂತ ಹೇಳಿ ಕರಿತೀವಿ. ಅದ್ರದ್ದು ಅಬ್ರಿವೇಷನ್ ಎಲ್ಲ ಮುಂದಿನ ಸ್ಲೈಡಲ್ಲಿ ಕೊಡ್ತಾ ಹೋಗ್ತೀನಿ. ಈ IBM 360 ಅನ್ನೋ ಕಂಪ್ಯೂಟರು IBM ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷಿನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಓಕೆನಾ, IC ಚಿಪ್ನ ಯೂಸ್ ಮಾಡಿಕೊಂಡು ಮೊದಲು ನಿರ್ಮಿಸಲಾದ ಡಿಜಿಟಲ್ ಕಂಪ್ಯೂಟರ್ ಯಾವುದು ಅಂತ ಕೇಳಿದ್ರೆ ನೀವು IBM 360 ಅಂತ ಹೇಳಬೇಕಾಗುತ್ತೆ. 10ನೇ ಪ್ರಶ್ನೆ. CPU ಏನನ್ನು ಒಳಗೊಂಡಿದೆ? ಫ್ರೆಂಡ್ಸ್, ಲಾಸ್ಟ್ ಸ್ಲೈಡಲ್ಲಿ ನಾನು ಇನ್ಪುಟ್, ಪ್ರೊಸೆಸಿಂಗ್ ಮತ್ತು ಔಟ್ಪುಟ್ ಅಂತ ಹಾಕ್ಕೊಂಡಿದ್ದೆ ಅಲ್ವಾ. ಇಲ್ಲಿ ಪ್ರೊಸೆಸಿಂಗ್ ಜಾಗದಲ್ಲಿ ನಾನು CPU ಹಾಕ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಪ್ರೋಸೆಸ್ ನಡೆಸೋದೇ CPU. ಓಕೆನಾ, ಆ ಪ್ರೋಸೆಸ್ ನಡೆಸಲಿಕ್ಕೆ CPUನಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಒನ್ನು ಅರ್ಥಮ್ಯಾಟಿಕ್ ಲಾಜಿಕ್ ಯೂನಿಟ್ ALU, ಕಂಟ್ರೋಲ್ ಯೂನಿಟ್ CU, ರಿಜಿಸ್ಟರ್ಸ್ ಆ್ಯಂಡ್ ಪ್ರೈಮರಿ ಮೆಮೊರಿ. ಓಕೆನಾ, ಇದು ALU ಅರ್ಥಮ್ಯಾಟಿಕ್ ಲಾಜಿಕ್ ಯೂನಿಟ್, CU, ರಿಜಿಸ್ಟರ್, ಪ್ರೈಮರಿ ಮೆಮೊರಿನಲ್ಲಿ ಮತ್ತು RAM ಮತ್ತು ROMಗಳನ್ನ ನೋಡ್ತಾ ಹೋಗ್ತೀವಿ. ಮುಂದಿನ ಸ್ಲೈಡ್ಗಳಲ್ಲೆಲ್ಲ ತಿಳಿಸ್ತಾ ಹೋಗ್ತೀನಿ. ಈ ಪ್ರಶ್ನೆಗೆ ಇಷ್ಟು ಉತ್ತರ ಸಾಕು. 11ನೇ ಪ್ರಶ್ನೆ. ಕಂಪ್ಯೂಟರ್ನ CPU ಯಾವ ರೀತಿಯ ಲಕ್ಷಾಂತರ ಸೂಕ್ಷ್ಮ ಸ್ವಿಚ್ಗಳನ್ನು ಹೊಂದಿದೆ? ಉತ್ತರ ಟ್ರಾನ್ಸಿಸ್ಟರ್ಗಳು. 12ನೇ ಪ್ರಶ್ನೆ. ಮೊದಲು ಸಾರ್ವಜನಿಕವಾಗಿ ಲಭ್ಯವಾದ ಮೈಕ್ರೋ ಪ್ರೊಸೆಸರ್ ಯಾವುದು? ಉತ್ತರ ಇಂಟೆಲ್ 4004. 13ನೇ ಪ್ರಶ್ನೆ. ಮೊದಲ ಜನರೇಷನ್ ಕಂಪ್ಯೂಟರ್ನಲ್ಲಿ ಬಳಸಲಾದ ತಂತ್ರಾಂಶ ಯಾವುದು? ಉತ್ತರ ನಿರ್ವಾತ ಕೊಳವೆಗಳು ಅಥವಾ ವ್ಯಾಕ್ಯೂಮ್ ಟ್ಯೂಬ್ಸ್. ಫ್ರೆಂಡ್ಸ್, ಇಲ್ಲಿ ನಾನು ಎಕ್ಸ್ಪ್ಲನೇಷನ್ ಕೊಡೋಕ್ಕಾಗಲ್ಲ, ಯಾಕೆಂದರೆ ನೆಕ್ಸ್ಟ್ ಸ್ಲೈಡ್ಗಳಲ್ಲಿ ಇದೇ ಒಂದು ವಿಷಯಗಳನ್ನ ಇಟ್ಕೊಂಡು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಹಾಗಾಗಿ ಈ ಪ್ರಶ್ನೆಗಳಿಗೆ ಇಷ್ಟು ಉತ್ತರ ಸಾಕು ಅಂದ್ಕೋತೀನಿ. 14ನೇ ಪ್ರಶ್ನೆ. 2ನೇ ಜನರೇಷನ್ ಕಂಪ್ಯೂಟರ್ನಲ್ಲಿ ಬಳಸಲಾದ ಲ್ಯಾಂಗ್ವೇಜ್ ಯಾವುದು? ಇದಕ್ಕೆ ಆನ್ಸರ್ ಬಂದು ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಅಂದರೆ ಇದನ್ನು ಜೋಡಣಾ ಹಂತದ ಭಾಷೆ ಅಂತಲೂ ಕರೀತಾರೆ. ಅಂದರೆ ಏನಂದರೆ ಫ್ರೆಂಡ್ಸ್, ಸಂಕೇತಗಳ ಮೂಲಕ ನಾವು ಪ್ರೋಗ್ರಾಮನ್ನು ಬರಿತಾ ಹೋಗೋದು. ಅಂದರೆ 2ನೇ ಜನರೇಷನ್ ಕಂಪ್ಯೂಟರಲ್ಲಿ ಸಂಕೇತಗಳನ್ನ ಯೂಸ್ ಮಾಡಿ. ಯಾವುದದು ಸಂಕೇತಗಳು ಅಂತ ಅಂದರೆ ಪ್ಲಸ್ಸು, ಮೈನಸ್ಸು, ಡಿವೈಡೆಡ್ ಬೈ, ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್, ಹೀಗೆ ಈಸ್ ಈಕ್ವಲ್ ಟು, ಈ ಥರ ಇನ್ನು ಹಲವಾರು ಸಿಂಬಲ್ಗಳನ್ನ ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ನ ಬರೀತಾಯಿದ್ರು. ಓಕೆನಾ. ನೆಕ್ಸ್ಟು 2ನೇ ಜನರೇಷನ್ನಲ್ಲಿ ಯಾವ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡಿದ್ರು ಅಂತ ಅಂದರೆ ಅದು ಬಂದು ಟ್ರಾನ್ಸಿಸ್ಟರ್ಗಳು. ಈಗ ಮೊದಲನೇ ಜನ್ರೇಷನ್ನ ನೋಡಿದ್ವಿ ವ್ಯಾಕ್ಯೂಮ್ ಟ್ಯೂಬ್ಗಳಂತ, 2ನೇ ಜನ್ರೇಷನಲ್ಲಿ ಟ್ರಾನ್ಸಿಸ್ಟರು, 3ನೇ ಜನ್ರೇಷನಲ್ಲಿ ಬಂದಾಗ IC ಚಿಪ್ಗಳನ್ನ ಯೂಸ್ ಮಾಡ್ತಾಯಿದ್ರು, 4ನೇ ಜನ್ರೇಷನಲ್ಲಿ ಮೈಕ್ರೋ ಪ್ರೊಸೆಸರು, ಹಾಗೆ ಈಗ ಪ್ರಸ್ತುತ ಬಳಸ್ತಾ ಇರೋದು ಕೂಡ ಮೈಕ್ರೋ ಪ್ರೊಸೆಸರ್. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು 14 ಪ್ರಶ್ನೆಗಳು ಮತ್ತು ವಿವರಣೆಗಳನ್ನ ಹಾಕ್ಕೊಂಡಿದ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ 16 ಪ್ರಶ್ನೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳು, ಈ ಒಂದು 30 ಪ್ರಶ್ನೆಗಳನ್ನ ನೀವು ಓದಿದ್ರೆ ಸಾಕು, ಎಲ್ಲವೂ ಅರ್ಥ ಆಗಬೇಕು. ಆ ಥರ ವಿಡಿಯೋ ಮಾಡಬೇಕು ಅಂದ್ಕೊಂಡೆ ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಈ ನನ್ನ ವಿಡಿಯೋಗಳನ್ನ ಹೀಗೆ ನೋಡ್ತಾ ಇರಿ.
ಮುಂದಿನ ಸ್ಲೈಡ್ನಲ್ಲಿ ಫ್ರೆಂಡ್ಸ್ ನಾನು ಬರ್ಕೊಂಡಿರುವಂತಹ ನೋಟ್ಸ್ನ ಒಂದು ಚಿತ್ರನ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ನನ್ನ ಹ್ಯಾಂಡ್ ರೈಟಿಂಗಲ್ಲಿದೆ. ಸೊ ನನ್ನ ಹ್ಯಾಂಡ್ ರೈಟಿಂಗ್ ನೋಡಿ ಯಾರು ಏನೋ ಅಂದ್ಕೊಳ್ಳೋಕೆ ಹೋಗಬೇಡಿ. ನೀವು ಕೂಡ ಈ ಥರ ಕಾಲಮ್ ಮಾಡಿಕೊಂಡು ಜನ್ರೇಷನ್ ಆಫ್ ಕಂಪ್ಯೂಟರನ್ನು ಬರ್ಕೋತಾ ಹೋಗಿ, ನಿಮ್ಗೆ ಬೇಗ ಅರ್ಥ ಆಗಿಬಿಡುತ್ತೆ. ಓಕೆನಾ. ಫಸ್ಟ್ ಜನ್ರೇಷನಲ್ಲಿ ನೋಡಿ 1940ಇಂದ 56ವರೆಗೆ ಟೆಕ್ನಾಲಜಿ ಬಂದು ವ್ಯಾಕ್ಯೂಮ್ ಟ್ಯೂಬು ಮತ್ತು ಸಂಗ್ರಹಣೆ ಬಂದು 20 KB ಅಷ್ಟೇ ಇತ್ತು. ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಬಂದು ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಆಗಿತ್ತು, ಅಂದರೆ ಬೈನರಿ ಲ್ಯಾಂಗ್ವೇಜ್. ಓಕೆನಾ. 0 ಮತ್ತು 1 ಎರಡೇ ಒಂದು ಅಂಕಿಗಳನ್ನ ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ನ ಬರೀತಾಯಿದ್ರು. ಇನ್ನು ಎರಡನೇ ಜನ್ರೇಷನ್ ಬಂದು 1956ಇಂದ 1963ವರೆಗೆ. ಇಲ್ಲಿ ಟೆಕ್ನಾಲಜಿ ಬಂದು ಟ್ರಾನ್ಸಿಸ್ಟರ್ಸು, ಸ್ಟೋರೇಜ್ ಬಂದು 128 KB. ಮತ್ತು ಇಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಂದು ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಓಕೆನಾ. ನೆಕ್ಸ್ಟು ಥರ್ಡ್ ಜನ್ರೇಷನ್ನು 1963ಇಂದ 1971. ಇಲ್ಲಿ ಯೂಸ್ ಮಾಡಿದಂತಹ ಟೆಕ್ನಾಲಜಿ ಬಂದು IC ಚಿಪ್ಸು. IC ಚಿಪ್ಸ್ ಅಂತ ಅಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ. ಸಂಗ್ರಹಣಾ ಸಾಮರ್ಥ್ಯ ಬಂದು 1 MB ಆಗಿತ್ತು. ಮತ್ತು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಂದು ಹೈ ಲೆವೆಲ್ ಲ್ಯಾಂಗ್ವೇಜ್. ಇಲ್ಲಿ ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ ಫೋರ್ಟ್ರಾನ್ಸ್ ಮತ್ತು ಕೋಬಾಲ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟು ಫೋರ್ತ್ ಜನ್ರೇಷನ್ ಬಂದು 1971 ಪ್ರಸ್ತುತದವರೆಗೂ ಇರುತ್ತೆ. ಇಲ್ಲಿ ಬಳಸಿದಂತಹ ಟೆಕ್ನಾಲಜಿ ಮೈಕ್ರೋ ಪ್ರೊಸೆಸರ್ಗಳಾಗಿರುತ್ತೆ. ಮತ್ತು ಸ್ಟೋರೇಜ್ ಬಂದು 1 GB to 1 KB. ಓಕೆನಾ. ಈ GB KBಗಳನ್ನೆಲ್ಲ ನಾನು ನೆಕ್ಸ್ಟು ಮೆಮೊರಿ ಪಾಠದಲ್ಲಿ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟು ಇಲ್ಲಿ ಬಳಸಿದಂತಹ ಲ್ಯಾಂಗ್ವೇಜ್ ಬಂದು ಹೈ ಲೆವೆಲ್ ಲ್ಯಾಂಗ್ವೇಜ್. ನೆಕ್ಸ್ಟು ಫಿಫ್ತ್ ಜನ್ರೇಷನ್ನು ಇದು ಈಗ ಅಟ್ ಪ್ರೆಸೆಂಟ್ ಇರೋವಂಥದ್ದು. ಇಲ್ಲಿ ಯಾವ ಟೆಕ್ನಾಲಜಿ ಯೂಸ್ ಮಾಡ್ತಿದ್ದಾರೆ ಅಂತಂದರೆ ಮೈಕ್ರೋ ಪ್ರೊಸೆಸರೇ. ಈ ಮೈಕ್ರೋ ಪ್ರೊಸೆಸರಲ್ಲಿ ULSI ಅಂತ ಹೇಳಿದರೆ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಅಂತ ಹೇಳಿ ಆ ಒಂದು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಅತಿ ಸ್ಪೀಡಾಗಿ ವರ್ಕ್ ಮಾಡುವಂಥ ಕಂಪ್ಯೂಟರ್ಗಳನ್ನ ನೋಡ್ಬೋದು ಇವಾಗ ನಾವು. ಇಲ್ಲಿ ಸಂಗ್ರಹಣಾ ಸಾಮರ್ಥ್ಯ ಬಂದು ನಿಮಗೆ SSD, ಹಾರ್ಡ್ ಡಿಸ್ಕ್, ಸಾಲಿಡ್ ಸ್ಟೇಟ್ ಡ್ರೈವ್ಗಳನ್ನ ಯೂಸ್ ಮಾಡ್ತಿರ್ತಾರೆ. ಓಕೆನಾ. ನೆಕ್ಸ್ಟು ಇಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಂದು ಹೈ ಲೆವೆಲ್ ಲ್ಯಾಂಗ್ವೇಜಸ್. ಮತ್ತು ಇದರಲ್ಲಿ ಎಲ್ಲ ಲ್ಯಾಂಗ್ವೇಜ್ಗಳನ್ನ ಯೂಸ್ ಮಾಡ್ತಾಯಿದ್ದಾರೆ. ಎಲ್ಲ ಲ್ಯಾಂಗ್ವೇಜಸ್ ಅಂತ ಅಂದರೆ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜು, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಮತ್ತು ಹೈ ಲೆವೆಲ್ ಲ್ಯಾಂಗ್ವೇಜು, 3 ಲ್ಯಾಂಗ್ವೇಜ್ಗಳನ್ನ ಇಲ್ಲಿ ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ನ ಬರೀತಾರೆ. ಸೊ ಇದು ಜನ್ರೇಷನ್ ಆಫ್ ಕಂಪ್ಯೂಟರ್ನ ಬಗ್ಗೆ ಮಾಹಿತಿ ಫ್ರೆಂಡ್ಸ್. ಇದಾಗಿತ್ತು ಇವತ್ತು ನನ್ನ ಕಂಪ್ಯೂಟರ್ ತರಗತಿ. ಫ್ರೆಂಡ್ಸ್, ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದಗಳು.